ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಇವತ್ತೇ ಮದುವೆ ಒಪ್ಪಂದ ಮುಗ್ದು ಹೋಗುತ್ತೆ. ಬಂಗಾರಿ ನಮ್ಮ ಕೈ ತಪ್ಪು ಹೋಗ್ತಾನೆ. ಅವನ ಆಸೆ ಬಿಟ್ಬಿಡು ಮಗಳೇ. ಒಂದಲ್ಲ 1000 ಒಪ್ಪಂದ ಆಗ್ಲಿ, ಬಂಗಾರಿ ಏನು ಅಂತ ನನಗೆ ಗೊತ್ತು. ಹಾಗಿದ್ರೆ ನಿನಗೆ ಮದುವೆ ಬೇಕಾಗಿಲ್ವಾ? ಇದೇ ಮಾತನ್ನ ದೇವಿಕಾ ಮುಂದೆ, ಆ ಕನಕಾಂಬರಿ ಮುಂದೆ ಹೇಳ್ತೀಯಾ? ಬಂಗಾರಿ, ನಿನಗೆ ಒಪ್ಪಿಗೆ ಇದೆ ತಾನೇ ಈ ಮದುವೆ? ಒಪ್ಪಿಗೆ ಇದೆ. ನೀನ್ ಯಾವಾಗ ನನ್ನ ಒಪ್ಪಿದ್ಯೋ ಆ ಕ್ಷಣ ಅರಿಹಂತಪುರಕ್ಕೆ ಯುವರಾಜ ಸಿಗ್ದಂಗಾಯ್ತು. ನೀನಿಲ್ ಬೇಕಾದ ಹಾಗೆ ಪಾಳೆಗಾರಿಕೆ ಮಾಡ್ಕೊಂಡಿರ್ಬೋದು. ಬಂಗಾರಿ, ಬಂದ್ಯಾ ಜಾಜಿ? ಬಾ. ಈಗ ತಾನೇ ನಿನ್ನ ನೆನೆಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೋತಿದ್ದೆ. ನಾನು ಒಬ್ಳೇ ನೆನೆಸ್ಕೋತಾ ಇದ್ದಿದ್ದು, ಬಂಗಾರಿ ಅಲ್ಲ. ಬಂಗಾರಿ ಇವಾಗ ಜಾಜಿನ್ ನೆನೆಸ್ಕೊಳ್ಳಲ್ಲ, ಈ ದೇವಿಕಾಳ ಹುಚ್ಚು ಸಮುದ್ರದ ಪ್ರೀತಿ ಅಲೆಯಲ್ಲಿ ತೇಲ್ತಾ ಇದ್ದಾನೆ. ಸಮುದ್ರದ ಅಬ್ರ ಎಷ್ಟು ದಿನ ದೇವಿಕಾ? ತಿಳಿ ನೀರಿನ ಸರೋವರದಲ್ಲಿ ಈಜಿರೋ ಹಕ್ಕಿಗೆ ಸಮುದ್ರ ಹೊಸದಾಗಿ ಕಾಣ್ಬೋದು, ಆದ್ರೆ ಮತ್ತೆ ವಾಪಸ್ ಬರೋದು ತಿಳಿ ನೀರಿನ ಸರೋವರಕ್ಕೇನೆ, ಮರಿಬೇಡ. ಅಬ್ಬರ ಮತ್ತೆ ಆಕರ್ಷಣೆಗೆ ಆಯಸ್ ಕಮ್ಮಿ. ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಜಾಯಮಾನ್ದೋಳ್ ನೀನು. ಪಂಚಾಯ್ತಿಲ್ ಪ್ರೀತಿ ತೀರ್ಮಾನ ಆಗತ್ತೆ ಅಂತ ನೀನ್ ತಿಳ್ಕೊಂಡಿರುವಾಗ ಮೀಸೆ ಮಣ್ಣಾಗ್ಲಿಲ್ಲ ಅಂತ ನಾನ್ ತಿಳ್ಕೊಂಡ್ರೆ ತಪ್ಪೇನು? ನಿನ್ನಂತ ದುಷ್ಟರು ಆಸ್ತಿ ಆಮಿಷ ಒಡ್ಡಿ ಪ್ರೀತಿನ ಖರೀದಿಸ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಮನಸ್ಸು ಖರೀದಿಗೆ ಸಿಗತ್ತೆ ಅಲ್ವಾ ಬಂಗಾರಿ? ಯಾಕಿಷ್ಟು ಹೊಟ್ಟೆ ಉರ್ಕೋತಾ ಇದೆಯಾ ಜಾಜಿ? ಬಂಗಾರಿ ನನ್ನ ಇಷ್ಟಪಟ್ಟು ಒಪ್ಕೊಂಡ ಅಂತನಾ? ಬಂಗಾರಿ ನನಗೆ ಸಿಗ್ಬೇಕು ಅನ್ನೋದು ವಿಧಿ ಲಿಖಿತ ಜಾಜಿ. ನಿನ್ ಟಿಪ್ಪರ್ಲಾಗ ಹಾಕಿದ್ರು ಅದನ್ನ ಬದಲಾಯಿಸಕ್ ಆಗೋದಿಲ್ಲ. ವಿಧಿ 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 ಅನ್ನೋದನ್ನ ಕೇಳಿ ನನ್ ಕಿವಿ ಕೆಪ್ಪಾಗಿ ಹೋಗಿದೆ. ಕಿರಿಚ್ಬೇಡ ಜಾಜಿ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಇದು ನಿನ್ ತಾಂಡ ಅಲ್ಲ, ಬೇಕಾ ಬಿಟ್ಟಿ ಕೂಗೋದಿಕ್ಕೆ. ಇದು ನನ್ ಮನೆ. ಇಲ್ಲಿ ನನ್ ಬಿಟ್ಟು ಬೇರೆ ಯಾರು ಧ್ವನಿ ನೇರಿಸ್ಬಾರ್ದು. ಬಾಯ್ ಬೆಳ್ಸಿದ್ರೆ ಹಲ್ಲುದುರ್ಸ್ಬಿಡ್ತೀನಿ, ಹುಷಾರ್. ತೊಲ್ಗಾಚೆ. ನೀನ್ ಹಲ್ಲುದುರಿಸಿದ್ರೆ ಉದುರಿಸ್ಕೊಂಡು ತೆಪ್ಪಗಾಗೋದಕ್ಕೆ ಅರಿಹಂತಪುರದ ಸುಪ್ಪತ್ಗೆಲ್ ಬೆಳೆದೋಳಲ್ಲ ನಾನು, ತಾಂಡಾದಲ್ಲಿ ಬೆಳೆದೋಳು ನಾನು. ನಿನಗ್ ತಾಕತ್ತಿದ್ರೆ ನನ್ನನ್ನು ಮುಟ್ ನೋಡು, ಕೈ ಕಾಲ್ ಮುರಿದು ಹಾಕ್ತೀನಿ. 6 ತಿಂಗಳು ಎದ್ದೇಳಕ್ಕಾಗಬಾರ್ದು, ಹಾಗೆ ಮಾಡ್ತೀನಿ. ನಿನ್ನ ಆಸ್ತಿ ಹಣಕ್ಕೆ ಮರುಳಾಗೋ ಇವನಂತ 1000 ಜನ ವಿಶ್ವಾಸ ದ್ರೋಹಿಗಳಿರ್ಬೋದು, ಆದ್ರೆ ನಾನು ಅವ್ರ ಹಾಗಲ್ಲ. ನನಗೆ ಎದುರು ಬಾಚ್ತೀಯೇನೆ? ನನ್ ಮುಂದೆನೆ ಬಂಗಾರಿಗೆ ವಿಶ್ವಾಸ ದ್ರೋಹಿ ಅಂತೀಯ? ನಿನ್ನ ಬೇಡ ಕಣೆ ಜಾಜಿ, ಬಿಟ್ಬಿಡೆ. ನಿಂತ್ಕೊಳ್ಳೆ ಜಾಜಿ, ಅವಳ ಸುದ್ದಿ ಹೋಗ್ಬೇಡ. ನೀನು ಈ ಮಾತನ್ನ ನನಗೆ ಹೇಳ್ತಿದ್ಯಾ? ನಿನಗ್ ನನ್ಗಿಂತ ಅವಳೇ ಮುಖ್ಯ ಆಗೋದ್ಲು ಅಲ್ವಾ? ಆಸ್ತಿ ಹುಚ್ಚು ನಿನ್ನನ್ನು ಬಿಡ್ಲಿಲ್ಲ ಅಲ್ವಾ? ಮೋಸ ಮಾಡ್ಬಿಟ್ಟಿಯಲ್ಲ. ಮಾತಾಡ್ಬೇಡ ನೀನು. ನಿನ್ ಮಾತುಗಳನ್ನ ಕೇಳೋಷ್ಟು ಶಕ್ತಿ ಸಹನೆ ಎರಡು ನನ್ಗೆ ಉಳ್ದಿಲ್ಲ. ಆಸ್ತಿ ಮುಂದೆ ಪ್ರೀತಿ ವಿಶ್ವಾಸ ಎಲ್ಲ ಬೆಲೆನೇ ಇಲ್ವೇನೋ? ಒಳ್ಳೆ ಪಾಠ ಕಲಿಸ್ದೆ ನೀನ್ ನನ್ಗೆ. ಮುಟ್ಬೇಡ ನೀನ್ ನನ್ನ. ನಿನ್ ಮುಖ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ. ಹೊರಟೋಗೋ ಇಲ್ಲಿಂದ. ಬಾರೋ ಬಂಗಾರಿ.
ನನಗೆ ನಿಮ್ಮ ಹಾಳು ಕಂತೆ ಪುರಾಣ ಕೇಳಿ ಕೇಳಿ ಸಾಕಾಗೋಯ್ತು. ಇನ್ನು ನನ್ನ ಕೈಲಿ ಕಾಯಕ್ಕಾಗಲ್ಲ. ನನಗೆ ಇಗ್ರ ಬೇಕು ಅಷ್ಟೇ. ಅವಸರ ಮಾಡಿ ಮೂಗು ಕುಯ್ಕೊಂಬಾರ್ದು ಕನಕಾಂಬರಿ ಅವರೇ. ಬೆಣ್ಣೆಯಿಂದ ಕೂದಲು ತೆಗೆಯೋಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡಬೇಕು ನಾವು. ಯಾಕಂದರೆ ಇದು ನನ್ನ ಮಗಳು ಭವಿಷ್ಯದ ಪ್ರಶ್ನೆ. ತಾಳ್ಮೆ ಇರಲಿ. ನಿಮ್ಮ ಕೈಲಿ ತಾಳ್ಮೆ ಇಳಿಸ್ಕೊಳಕ್ಕಲ್ಲ ನಾನಿರೋದು. ಆ ಇಗ್ರ ನಿಮ್ಮ ಮಗಳ ಕೈಲೈತೆ. ಅವಳಿಗೆ ಬೇಕಾಗಿರೋದು ಆ ಬಂಗಾರಿನ ಅವಳು ಕೊಟ್ಟು ಆ ಇಗ್ರಾನ್ ಪಡ್ಕೊಳ್ರಿ. ನೋಡಿ, ನಾಳೆ ಒತ್ತಿಗೆ ಆ ಇಗ್ರ ತಂದು ನನಗೆ ಒಪ್ಪಿಸ್ಬೇಕು. ಆ ಜವಾಬ್ದಾರಿ ನಿಮ್ಮದು. ನೀವೇನಾದರೂ ಜವಾಬ್ದಾರಿ ಮರೆತು ಕರ್ತವ್ಯ ವಂಚನೆ ಮಾಡಿದ್ರೋ ಅದ್ರ ಪರಿಣಾಮ ನೆಟ್ಟಿಗಿರಲ್ಲ. ಎದುರಿಸ್ತಾ ಇದ್ದೀರಾ ಕನಕಾಂಬರಿ ದೇವಿ ಅವರೇ? ಎದುರಿಸ್ತಾ ಇಲ್ಲ ಶಿವರುದ್ರ ಅವರೇ, ಸತ್ಯನೇ ಹೇಳ್ತಾವನೆ. ನೀವು ವಿಗ್ರಹನ ಪಡ್ಕೊಳಕ್ಕಾಗಲಿಲ್ಲ ಅಂದರೆ ಅದನ್ನ ಹೆಂಗೆ ಪಡ್ಕೋಬೇಕು ಅನ್ನೋದು ನನಗೆ ಗೊತ್ತೈತೆ. ನಿಮ್ಮ ಮಗಳು ಬಾಯಿ ಬಿಡಿಸೋದು ಎಷ್ಟೊತ್ತಿನ ಕೆಲಸ. ಜಾಜಿಗಾದ್ಗತಿ ನೀವೇ ನೋಡಿದ್ರಲ್ಲ. ಅಷ್ಟು ನೋಡಿದ ಮೇಲೂ ನನ್ನ ಜೊತೆ ಹುಡುಗಾಟ ಆಡಬೇಡ್ರಿ. ನಿಮ್ಮ ಮಗಳ ಜೀವನ ಎರಡೂ ನನ್ನ ಕೈಲೇ ಐತೆ. ಅಪ್ಪ, ಏನಾಯ್ತು ಮಗಳೇ? ಬೆನ್ಯಾಕೆ ಹಿಡ್ಕೊಂಡು ಬಂದಿದ್ಯಾ? ದೇವಿಕಾ ದೊಣ್ಣೆ ತಗೊಂಡು ಬೆನ್ ಮೇಲೆ ಹೊಡೆದು ಬಿಟ್ಲಪ್ಪ. ದೇವಿಕಾ ಹೊಡೆದ್ಲ? ಆ ಬಂಗಾರಿ ಏನ್ ಮಾಡ್ತಿದ್ದ? ಅವಳ ಜೊತೆ ಸೇರ್ಕೊಂಡಿದ್ದಾನ ಅವನು? ಅವನ್ದೇನಾ ಇದೆಲ್ಲ ಕಿತಾಪತಿ? ಹೇಳು, ಅವಳ ಜೊತೆ ಇದ್ನ ಅವನು? ಅವನಿದ್ದು ನಿನ್ನನ್ನು ಹೊಡಿತಾ ಇದ್ರೆ ಸುಮ್ಮನೆ ನೋಡ್ತಾ ನಿಂತಿದ್ನ? ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಅಂತ ಬಂಗಾರಿನ ಸುಮ್ಮನೆ ಬಿಡಬಾರ್ದು. ಅವನೀಗ ನಮ್ಮವನಲ್ಲ ಅಪ್ಪ. ಅವನಿಂದ ಇದನ್ನೆಲ್ಲ ಹೇಗ್ ನಿರೀಕ್ಷಿಸ್ತೀರಾ ನೀವು? ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸೋ ಗೋಸುಂಬಿ ಅವನು. ನನಗೆ ಗೊತ್ತಿತ್ತು, ಒಂದಲ್ಲ ಒಂದ್ ದಿವಸ ಹೀಗೆ ಮಾಡ್ತಾನೆ ಅಂತ ಗೊತ್ತಿತ್ತು. ಹಾಗೆ ಮಾಡ್ದ. ಹಾಗೆ ಗತಿ ಇಲ್ದವ್ರಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡಿದ್ರಂತೆ. ಬಡತನದಲ್ಲೇ ಬೆಳೆದವನ್ಗೆ ಒಂದೇ ಸರ್ತಿ ಶ್ರೀಮಂತಿಗೆ ಸಿಕ್ತು ನೋಡು, ಅದೆಲ್ಲ ಮರ್ತೋಯ್ತು. ಯಾರೋ ನಿನ್ನನ್ನು ಹೊಡೆಯುವಾಗ್ಲೂ ಅವ್ನು ಸುಮ್ಮನೆ ಇದ್ನ? ಪ್ರೀತಿನ ಮರ್ತೇ ಬಿಟ್ನ? ಹಾಗಿದ್ರೆ ಪ್ರೀತಿ, ವಿಶ್ವಾಸ, ಸಂಬಂಧ ಇದಕ್ಕೆಲ್ಲ ಬೆಲೆನೇ ಇಲ್ವಾ? ಹೋಗ್ಲಿ ಬಿಡಿ ಅಪ್ಪ. ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ದಿರೋರು ಇದ್ರೆಷ್ಟು ಹೋದ್ರೆಷ್ಟು. ಮೇಷ್ಟ್ರಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಮದ್ವೆ, ಗಂಡ, ಪ್ರೀತಿ ಇವುಗಳನ್ನೆಲ್ಲ ಮೀರಿದ್ದು ಅಮ್ಮನವ್ರ ಸಂಕಲ್ಪ ಅಂತ. ಅಮ್ಮನವ್ರ ಸಂಕಲ್ಪನ ಮರಿಬಾರ್ದು ಅಂತ ಅಮ್ಮನವರೇ ಬಂಗಾರಿ ಕೈಲಿ ಹೀಗೆ ಮಾಡಿಸ್ತಿದಾರೋ ಏನೋ ಯಾರಿಗ್ ಗೊತ್ತು. ಬಂಗಾರಿನ ಬೈದು ಏನೂ ಪ್ರಯೋಜನ ಇಲ್ಲ. ಆ ದ್ರೋಹಿ ಪರ ವಹಿಸ್ಕೋಬೇಡ ಜಾಜಿ ನೀನು. ಸುಮ್ಮನೆ ಬಿಡಲ್ಲ ನಾನು ಅವನ್ನ. ನಾವೇ ಮೊದಲು ಯೋಚನೆ ಮಾಡಿದ್ದರ ಪ್ರಕಾರ ಊಟದಲ್ಲಿ ಮತ್ತು ಬರೆಸೋದನ್ನ ಬೆರೆಸಿ ಆ ದೇವಿಕನ್ನ ಎತ್ಕೊಂಡು ಹೋಗಿ ಅವಳಿಂದ ವಿಗ್ರಹದ ಬಗ್ಗೆ ಬಾಯಿ ಬಿಡಿಸಿ ನಾನು ನೀನು ಬಂಗಾರಿ ವಿಗ್ರಹನ ಪತ್ತೆ ಮಾಡಿ ಇಲ್ಲಿಂದ ಓಡ್ ಹೋಗೋದು ಅಂತಾಗಿತ್ತು. ಆದರೆ ಈಗ ಆ ಯೋಜನೆ ಕೈಗೂಡಲ್ಲ. ಯಾಕೆಂದ್ರೆ ಬಂಗಾರಿನೇ ನಮ್ಮ ವೈರಿ. ಅವನನ್ನ ನಾನು ಸುಮ್ಮನೆ ಬಿಡೋಲ್ಲ. ಏನ್ ಹೇಳ್ತಿದ್ದೀರಪ್ಪ? ನಿಜ ಹೇಳ್ತಾ ಇದ್ದೀನಿ. ನನಗೆ ಮೃತ್ಯು ಸಿದ್ಧಿ, ಬೇರು, ಚೂರ್ಣ ಎಲ್ಲ ಗೊತ್ತು. ಅಡಿಗೆಗೆ ಅದನ್ನ ಬೆರೆಸಿ ಮೊದಲು ಬಂಗಾರಿಗೆ ತಿನ್ನಿಸ್ತೀನಿ, ಆಮೇಲೆ ದೇವಿಕನ್ಗೆ. ಇಬ್ಬರ ಕಥೆನ ಮುಗಿಸ್ಬಿಡ್ತೀನಿ. रौद्रानं समरिद्रा गात्र नियुक्तानं
ಹೊಸ ಬಟ್ಟೆ ತೊಟ್ಟು ಮಾತ್ರಕ್ಕೆ ನಾಯಿನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರ್ಸೋ ಮೂರ್ಖ ಅಲ್ಲ ನಾನು. ನೀನು ನಾನು ಅನ್ಕೊಂಡಂಗಿಲ್ಲ ಕಣೋ, ಪೆದ್ದ ಅನ್ಕೊಂಡಿದ್ದೆ. ಪೆದ್ದ ನೀನಲ್ಲ, ನಾವು. ಏನಂದೆ ನೀನು? ನನ್ನ ಮಗಳು ಬೇಡ, ನನ್ನನ್ನು ಬಿಟ್ಬಿಡಿ, ನಾನು ಇಲ್ಲಿಂದ ಓಡೋಗ್ತೀನಿ ಅಂದೆ. ಈಗೇನು ಮಾಡಿದೆ ನೀನು? ದೇವಿಕನ್ ಮದುವೆ ಆಗ್ತೀನಿ ಅಂತ ಎಲ್ಲರ ಮುಂದೆ ನನ್ನ ಅವಮಾನ ಮಾಡಿದೆ. ಕಡೆಗೂ ನಿನ್ನ ವಕ್ರ ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ಒಟ್ಟು 10 ಏಟ್ಗಳು ಲೆಕ್ಕ ತಪ್ಪದಂಗೆ ಎಣಿಸ್ಕೊಂಡಿದ್ದೀನಿ. ಎಲ್ಲದೂ ದೇವಿಕಾ ಕೊರತೆ ಒಪ್ಪಿಸ್ತೀನಿ. ನೋಡ್ ಬಂಗಾರಿ, ಹಾಗೆ ಮಾಡಬೇಡ. ದೇವಿಕಾಗಿ ವಿಷಯ ಗೊತ್ತಾಗಬಾರ್ದು. ನಿನ್ಗೇನು ಬೇಕು ಕೇಳು, ಕೊಡ್ತೀನಿ. ನಿಮ್ಮ ಮಗಳು ಬಂಗಾರಿ, ನನ್ನ ಮಗಳನ್ನ ಬಿಟ್ಟು ಏನು ಬೇಕಾದ್ರೆ ಕೇಳು. ಎಷ್ಟು ದುಡ್ಡು ಬೇಕು ನಿನಗೆ? ಕೊಡ್ತೀನಿ, ತಗೊಂಡು ಹೋಗ್ತಾ ಇರೋ. ಎಷ್ಟು ಕೊಡ್ತೀರಾ? 50,000. 50,000ನಾ? ಮತ್ತೆಷ್ಟೋ ಬೇಕು ನಿನಗೆ? 1 ಲಕ್ಷ, 2 ಲಕ್ಷ, 5 ಲಕ್ಷ? ಅಷ್ಟೇನಾ? ಆಯ್ಕೊಂಡು ತಿನ್ನೋ ತಿರ್ಕೆ ನೀನು. ಇನ್ನೆಷ್ಟೋ ಬೇಕು ನಿಂಗೆ? ಹೋಗ್ಲಿ, ಲಕ್ಷನ ಕೈಯಲ್ಲಾದರೂ ಹಿಡಿದಿದ್ಯಾ? ಎಣ್ಸಕ್ಕಾದ್ರೂ ಬರುತ್ತಾ ನಿನಗೆ? 8 ಲಕ್ಷ ಕೊಡ್ತೀನಿ. ಅದನ್ನ ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ಇನ್ನು ಮುಂದೆ ಈ ಕಡೆ ತಲೆ ಹಾಕಿ ಕೂಡ ಮಲಗಬೇಡ. 8 ಅಲ್ಲ, 80 ಲಕ್ಷ ಕೊಡ್ತೀನಿ ಅಂದ್ರೆ ನಾನು ದೇವಿಕನ್ ಬಿಡಲ್ಲ. ನನ್ನ ಜೊತೆ ಆಟ ಆಡಕ್ಕೆ ಬರಬೇಡ ಬಂಗಾರಿ. ನನ್ನ ಎದುರಾಗ ಆಟಕ್ಕೆ ನಿಂತ್ರೆ ಧೂಳಿಪಟ ಆಗೋಗ್ತೀಯಾ. ನಿಮ್ಗೇನು ಮಾಡೋಕ್ಕಾಗಲ್ಲ. ದೇವಿಕನೇ ಹೇಳಿದಾಳೆ, ನಿಮ್ಗೆ ಯಾರು ತೊಂದರೆ ಕೊಟ್ರೆ ನಂಗೆ ಹೇಳು, ನಾನು ನೋಡ್ಕೋತೀನಿ ಅಂತ. ಒಂದು ಬಿಡ್ದಂಗೆ ಎಲ್ಲ ದೇವಿಕನ ಹತ್ರ ಹೇಳ್ತೀನಿ.
ಬಂಗಾರಿ, ಕೊನೆಗೂ ನಿನ್ ಪ್ರೀತಿ ಸಾಬೀತಾಗೋಯ್ತು. ಒಳಗಿಷ್ಟು ಪ್ರೀತಿ ಬಚ್ಚಿಟ್ಕೊಂಡು ಯಾಕೆ ಸುಮ್ಮನಿದ್ದೆ? ಒಳಗ್ ನಡೆದಿದ್ದೆಲ್ಲ ಕೇಳಿಸ್ಕೊಂಡೆ. ಅಪ್ಪ ಲಕ್ಷದ ಆಮಿಷ ಇಟ್ರು ಅದನ್ನೆಲ್ಲ ಬಿಟ್ಟು ನಿಮ್ಮ ಮಗಳೇ ಬೇಕು ಅಂದ್ಯಲ್ಲ, ಅಷ್ಟು ಸಾಕು ನನಗೆ. ಈ ಮಾತಿಗೆ ಕಾಯ್ತಿದ್ದೆ ನಾನು. ಇನ್ನು ನಿನ್ನನ್ನ ನನ್ನಿಂದ ದೂರ ಮಾಡೋದಕ್ಕೆ ಯಾವ ಶಕ್ತಿಯಿಂದನೂ ಸಾಧ್ಯ ಇಲ್ಲ. ನಂಗೆ ಸಂತೋಷ ಆಗಿದೆ. ಬೇಕಾದ್ ಕೇಳು, ಏನ್ ಬೇಕಾದ್ರೂ ಕೊಡ್ತೀನಿ ನಿನ್ಗೆ. ಇಲ್ಲ, ನನಗೇನು ಬೇಡ. ಇವತ್ತು ಈ ಕ್ಷಣ ನನಗ್ ನಿನ್ ಪ್ರೀತಿ ಸಾಬೀತಾದ ಕ್ಷಣ. ಈ ಕ್ಷಣನ ನಾನು ಕಾದಿಟ್ಕೋಬೇಕು ಅಂದ್ರೆ ನಿನ್ಗೇನಾದ್ರೂ ನಾನು ಕೊಡ್ಲೇಬೇಕು. ತೋಚದ್ ಕೇಳು, ಕೊಡ್ತೀನಿ. ಈ ದೇವಿಕಾಗ ಅಸಾಧ್ಯವಾದದ್ ಏನೂ ಇಲ್ಲ. ಧೈರ್ಯವಾಗಿ ಕೇಳು. ಹಾಗಾದ್ರೆ ಯಾಕೆ ತಡ್ವರ್ಸ್ತಿದ್ಯಾ? ಕೇಳು. ದೇವಿಕಾ, ಆ ವಿಗ್ರಹ ಎಲ್ಲಿದೆ ಹೇಳು, ಅದನ್ನ ಕೊಟ್ಬಿಡು. ಯಾಕೆ ಈ ಸಾಲಿನೂ ಆ ವಿಗ್ರಹ ಎತ್ಕೊಂಡು ಓಡೋಗಕ್ಕ? ಆ ವಿಗ್ರಹ ನನ್ನ ಹತ್ರ ಇರೋದಕ್ಕೆ ನೀ ನನಗೆ ಸಿಗ್ತಿರೋದು. ಅದನ್ನೆಲ್ಲ ಹಾಕೊಡೋಕ್ಕಾಗೋದಿಲ್ಲ. ನೀನ್ ನನ್ನ ಕುತ್ತಿಗೆ ತಾಳಿ ಕಟ್ಟಿದ ಮೇಲೇನೆ ಆ ವಿಗ್ರಹ ಸಿಗೋದು. ಆಮೇಲೆ ಆ ವಿಗ್ರಹನ್ ಯಾರು ಏನ್ ಬೇಕಾದ್ರೂ ಮಾಡ್ಲಿ, ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಮೊದ್ಲು ನಂಗೂ ನಿಂಗೂ ಮದ್ವೆ ಆಗ್ಬೇಕಷ್ಟೇ. ದೇವಿಕಾ, ನಾನು ನಿನ್ನೆ ಮದುವೆ ಆಗ್ತೀನಿ. ಆ ವಿಗ್ರಹನ ಕೊಟ್ಬಿಡು. ಅದು ಒಂದ್ ಮಾತ್ರ ಸಾಧ್ಯ ಇಲ್ಲ ಬಂಗಾರಿ. ಮಣಿಕಂಠ, ಬೇಗ ಮಂಡಲ ಸಿದ್ಧ ಮಾಡು. ನನ್ನ ತಾಯಿ ಪ್ರೇರಣೆ ಆಗಿದೆ. ಆ ವಿಗ್ರಹವನ್ನ ಪಡ್ಕೋತೀನಿ. ಆಯ್ತು ಗುರುಗಳೇ. ಏನ್ ನಡೀತಾ ಇದೆ ಇಲ್ಲಿ? ಯಾವ ಪ್ರಯೋಗದ ತಯಾರಿ ಕಣ್ಕಿ ಇದು? ವಿರೂಪಾಕ್ಷ, ಜಾಜಿ ರುದ್ರಪ್ಪನ ಮನೆಯಲ್ಲಿದ್ದಾಳ ಅಂದ್ರೆ ವಿಗ್ರಹನೂ ಅಲ್ಲೇ ಇದೆ. ಇನ್ನು ತಡ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಬೇಗ ನನ್ನ ಶಕ್ತಿಗಳನ್ನ ಪ್ರಯೋಗ ಮಾಡಿ ಆ ವಿಗ್ರಹನ ಪಡ್ಕೋಬೇಕು. ಯುಕ್ತಿ ಮಾರ್ಗದಿಂದ ಪಡ್ಕೊಳ್ಳೋಣ ಅಂತ ಪ್ರಯತ್ನ ಪಟ್ವಿ, ಆದ್ರೆ ಅದು ಸಫಲ ಆಗಿ. ಸರಿ, ನೀನು ವಾಮ ಮಾರ್ಗದಿಂದಾನೇ ಪ್ರಯತ್ನ ಪಡು. ತಡ ಯಾಕೆ? ಅದೆಲ್ಲಿದೆಯೋ ನೋಡೇ ಬೇಡೋಣ. ನನ್ನ ತಾಯಿ ಆ ಶಿವರುದ್ರಪ್ಪನ ಮನೆ ಯಾವ ಮೂಲೆಯಲ್ಲಿ ವಿಗ್ರಹ ಇದೆ ಅಂತ ತೋರಿಸ್ತಾಳೆ. ಅದು ತಿಳಿದ ತಕ್ಷಣ ಅವನ ಮನೆಗೆ ನುಗ್ಗಿ ಅದನ್ನ ನಮ್ಮ ವಶಕ್ಕೆ ತಗೊಳ್ಳೋಣ. ಎಲ್ಲಿದ್ದೀರಾ ಸುಂದರಮ್ಮನವರೇ? ಒಂದ್ಸಾರ್ತಿ ನಮಗೆ ಕೈ ಸಿಕ್ಬಿಡಿ. ನಮ್ಮ ಕರ್ತವ್ಯ ಮುಗಿಸ್ಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೇಗೆ ಹೋಗಿ ಬದುಕೋತೀವಿ. ಚಾರ್ಜಿಂಗ್ ಕೂಡ ಹಾಕಿದ್ದಾರೆ. ಒದ್ದಾಡ್ತಿದ್ದಾಳೆ ಅವಳು. ಆ ಕನಕಾಂಬರಿ ಕೊಡ್ತಿರೋ ಕಷ್ಟಗಳು, ನಾನು ದೇವಿಕನ ಮದುವೆ ಆಗ್ತೀನಿ ಅಂತ ಹೇಳಿದ್ದು, ಅದೆಲ್ಲ ಸೇರಿ ಅದೆಷ್ಟು ಹಿಂಸೆನ ಅನುಭವಿಸ್ತಿದ್ದಾಳೋ ಏನೋ. ಶೇಖರಿ ಅವರು ಮತ್ತು ವಿದ್ಯಾನು ವೈರಿಗಳ ಥರ ನೋಡ್ತಾರೆ. ಅವರು ಮೊದಲಿನ ಥರ ಮಾತಾಡ್ತಾ ಇಲ್ಲ. ಅವ್ರಿಗೆ ಹೇಗೆ ಸತ್ಯನ ಅರ್ಥ ಮಾಡಿಸ್ಲಿ? ದೇವಿಕಾ ಹತ್ರ ಇರೋ ವಿಗ್ರಹಕ್ಕೋಸ್ಕರನೇ ನಾನು ಮದುವೆಗೆ ಒಪ್ಕೊಂಡೆ, ನಾಟಕ ಮಾಡಿದೆ ಅಂತ ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಅವರು ನಾನು ದುಡ್ಡಿನ ಆಸೆಗೋಸ್ಕರ ದೇವಿಕನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಸತ್ಯ ಅದಲ್ಲ. ಸುಂದರಮ್ಮನವರೇ, ಎಲ್ಲಿದ್ದೀರಾ? ನೀವೊಂದ್ಸಲ ಸಿಕ್ಬಿಟ್ರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ. ಎಲ್ಲಿದ್ದೀರಾ ಸುಂದರಮ್ಮನವರೇ?
ಗ ರಿ ಸ ನಿ ಸ ರಿ ಸ ಸ ರಿ ಸ ಸ ರಿ ಸ ರಿ ಸ ಸ ರಿ ಸ ಸ ರಿ ಮ ಮ ದ ಮ ಮ ಮ ಗ ಮ ಗ